ಒಂದು ಜೂನ್ ಇಂದ ಹಿಡಿದು ಅಪ್ ಟು ನವೆಂಬರ್ ತನಕನೂ ಕೂಡ ನಾವು ಸಸಿಗಳನ್ನ ವಿತರಣೆ ಮಾಡ್ತಾನೆ ಇರ್ತೀವಿ. ಯಾಕೆಂದ್ರೆ ಆ ನಂತರ ಮಾಡಿದ್ರೆ ಹೆಚ್ಚು ಬೇಸಿಗೆ ಇರೋದ್ರಿಂದ ಸಸಿಗಳನ್ನ ಉಳಿಸ್ಕೊಳ್ಳೋದು ಕಷ್ಟ ಆಗುತ್ತೆ ಅಂತ ಹೇಳಿ ಆ ಸ್ವಲ್ಪ ಸಮಯದಲ್ಲಿ ಸ್ವಲ್ಪ ಕಡಿಮೆ ಮಾಡಿರ್ತೀವಿ. ಜೂನ್ ಇಂದ ನವೆಂಬರ್ ತನಕ ನಾವು ಎಲ್ಲಾ ಟೈಮಲ್ಲೂ ಕೂಡ ಸಸಿಗಳನ್ನ ವಿತರಣೆ ಮಾಡ್ತೀವಿ ಸರ್. ಹಲಸು ಟಿಂಬರು ಆಗುತ್ತೆ, ಹಣ್ಣಿನ ಜಾತಿನೂ ಆಗುತ್ತೆ. ಹಾಗಾಗಿ ಇವನು ಕೂಡ ನಾವು 5 ರೂಪಾಯಿನಲ್ಲೇ ವಿತರಣೆ ಮಾಡುವಂಥದ್ದು. ಸರ್, ಈಗ ನಾವು ಸಸಿಗಳಲ್ಲಿ ಏನು ವಿಶಾ ಫೌಂಡೇಶನ್ ಕಾವೇರಿ ಕೂಗು ಅಭಿಯಾನದಲ್ಲಿ ವಿತರಣೆ ಮಾಡ್ತಿರೋಂಥ ಸಸಿಗಳ ಬೆಲೆ ಕೇವಲ 5 ರೂಪಾಯಿ ಸರ್. ಇಲ್ಲಿ ದೊರೆಯುವಂತ ಸಸಿಗಳು ನೋಡ್ಬೋದು. ಇದು ರಕ್ತ ಚಂದನ ಅಂತ ಹೇಳಿ ತುಂಬಾ ಹೆಚ್ಚು ಬೆಲೆ ಬಾಳುವಂತ ಮರ ಆಗಿರುತ್ತೆ. ನಮ್ಮ ಕಾವೇರಿ ಕೂಗದಲ್ಲಿ ಇನ್ನೊಂದು ವಿಶೇಷತೆ ಏನಿದೆ ಅಂತಂದ್ರೆ, ಒಂದು ನಮ್ಮ ರೈತರ ಜಮೀನಲ್ಲಿ ಮರ ಬೇಸಾಯದ ಜೊತೆಗೆ ಕೆಲವೊಂದು ಹಣ್ಣಿನ ಜಾತಿಗಳನ್ನು ನಾವು ಬೆಳೆಸಬೇಕು ಅಂತ ಹೇಳಿ ಒಂದೊಂದು 5 ಗಿಡಗಳನ್ನ 10 ಗಿಡಗಳನ್ನ ನಾವು ಹಣ್ಣಿನ ಗಿಡಗಳನ್ನ ಕೊಡ್ತಾ ಇದೀವಿ. ಇಲ್ಲಿ ಕರ್ನಾಟಕದ 31 ಜಿಲ್ಲೆಗಳಿಗೂ ಕೂಡ ನಾವು ಸಸಿಗಳನ್ನ ವಿತರಣೆ ಮಾಡ್ತೀವಿ ಸರ್. ನಾವು ಕಾವೇರಿ ಕೂಗು ಅಭಿಯಾನದಲ್ಲಿ ಸಸಿಗಳನ್ನ ವಿತರಣೆ ಮಾಡುತ್ತಿರುವಂತ ಮೂಲ ಉದ್ದೇಶ ಏನಪ್ಪಾ ಅಂದ್ರೆ, ರೈತರ ಆದಾಯನೂ ಕೂಡ ಹೆಚ್ಚಾಗ್ಬೇಕು. ಇನ್ನೊಂದು, ನಾವು ಕಾವೇರಿ ನದಿ ಏನ್ ಹರಿಯುತ್ತೆ, ಹರಿಯುವಂತ ಸ್ಥಳದಲ್ಲಿ ಹೆಚ್ಚು ಮಳೆ ಬಿದ್ದು ಆ ಪ್ರದೇಶ ಸುಸಮೃದ್ಧಿಯಾಗಿರ್ಬೇಕು ಅನ್ನೋದು ಒಂದು ಕಾನ್ಸೆಪ್ಟ್. ನಮಸ್ಕಾರ ವೀಕ್ಷಕರೇ, ತಮ್ಮೆಲ್ಲರಿಗೂ ನಮ್ಮ ಕೃಷಿ ದೇವೋಭವ ಬಳಗಕ್ಕೆ ಸ್ವಾಗತ. ಸೊ ನಾನೀಗ ಎಲ್ಲಿದ್ದೀನಪ್ಪ ಅಂತಂದ್ರೆ ಅರಕಲಗೂಡು ಪಕ್ಕದಲ್ಲಿರುವಂತಹ ಬರ್ಗೂರಲ್ಲಿದ್ದೀನಿ. ಸೊ ಇಲ್ಲಿ ಇಶಾ ಫೌಂಡೇಶನ್ ಅವರ ಕಾವೇರಿ ಕೂಗು ಎನ್ನುವಂತ ಒಂದು ಅಭಿಯಾನದಡಿ ಇಲ್ಲಿ ಸಸಿಗಳ ವಿತರಣೆನ ಮಾಡ್ತಾ ಇದ್ದಾರೆ. ಸೊ ಇದ್ರ ಬಗ್ಗೆ ಮಾಹಿತಿನ ನಾನು ನಿಮಗೆ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಸೊ ನಮ್ಮ ಜೊತೆ ಅವಿನಾಶ್ ಸರ್ ಇದ್ದಾರೆ. ಮೊದಲನೇದಾಗಿ ಅವ್ರಿಗೆ ನಮ್ಮ ಚಾನಲ್ಗೆ ಸ್ವಾಗತನ ಕೋರೋಣ, ಹಾಗೆ ಅವ್ರ ಪರಿಚಯನ ಮಾಡಿಸ್ತೀನಿ. ಬನ್ನಿ ಸರ್. ನಮಸ್ಕಾರ. ನಮಸ್ಕಾರ ಸರ್. ನನ್ನ ಹೆಸರು ಬಂದು ಅವಿನಾಶ್ ಅಂತ ಹೇಳಿ. ನಾನು ಈ ಒಂದು ಇಶಾ ಫೌಂಡೇಶನ್ ಕಾವೇರಿ ಕೂಗು ಅಭಿಯಾನದಲ್ಲಿ ಒಬ್ಬ ಸ್ವಯಂ ಸೇವಕನಾಗಿ ಕೆಲಸ ನಿರ್ವಹಿಸ್ತಾ ನಾವು ಒಂದು ಸಸಿ ವಿತರಣಾ ಕಾರ್ಯಕ್ರಮದಲ್ಲಿ ಒಂದು ಕೆಲಸವನ್ನ ಮಾಡ್ಕೊಂಡು ಹೋಗ್ತಾ ಇದೀವಿ ಸರ್. ಓಕೆ ಸರ್, ಈಗ ಇಶಾ ಫೌಂಡೇಶನ್ ಅವರ ಕಾವೇರಿ ಕೂಗು ಅಭಿಯಾನ ಇದೆಯಲ್ಲ, ಅದು ಹೇಗೆ ಶುರುವಾಯ್ತು, ಯಾತಕ್ಕೋಸ್ಕರ ಮಾಡ್ತಾ ಇದೀರಿ ಅಂತ ತಿಳಿಸ್ಕೊಡ್ತೀರಾ ಸರ್? ಇದು ಒಂದು ಇಶಾ ಫೌಂಡೇಶನ್ ಇಂದ ನಡೆಯುವಂತ ಒಂದು ಕಾರ್ಯಕ್ರಮ ಆಗಿರೋದು ಕಾವೇರಿ ಕೂಗು ಅಭಿಯಾನ ಅಂತ ಹೇಳಿ. ಈ ಒಂದು ಕಾವೇರಿ ಕೂಗು ಅಭಿಯಾನ ಅನ್ನುವಂಥದ್ದು ಕರ್ನಾಟಕದ 9 ಜಿಲ್ಲೆಗಳು, ಅಂದ್ರೆ ಕಾವೇರಿ ಏನ್ ಬೇಸಿನ್ ಇದೆ, ಕಾವೇರಿ ವ್ಯಾಪ್ತಿಯ 9 ಜಿಲ್ಲೆಗಳಲ್ಲಿ ನಾವು ಇದೊಂದು ಕಾರ್ಯಕ್ರಮನ ಮಾಡ್ತಾ ಇರುವಂತದ್ದು. ಅಂದ್ರೆ ಕಾವೇರಿ ಹರಿಯುವಂತ, ಕಾವೇರಿ ಉಪನದಿ ಹರಿಯುವಂತ ಜಿಲ್ಲೆಗಳಾದಂತ ಹಾಸನ, ಕೊಡಗು, ತುಮಕೂರು, ಮಂಡ್ಯ, ಮೈಸೂರು, ಚಾಮರಾಜನಗರ ಮತ್ತೆ ಬೆಂಗಳೂರು ಗ್ರಾಮಾಂತರ, ಈ ಭಾಗದಲ್ಲಿ ನಾವು ಕಾವೇರಿ ಕೂಗು ಅಭಿಯಾನ ಅನ್ನೋ ಒಂದು ಕಾರ್ಯಕ್ರಮವನ್ನ ನಡೆಸ್ತಾ ಇರುವಂತದ್ದು ಸರ್. ಸರ್, ಈ ಅಭಿಯಾನ ಶುರುವಾಗಿ ಎಷ್ಟು ವರ್ಷ ಆಯ್ತು ಸರ್? ಸರ್, ಈ ಕರ್ನಾಟಕದಲ್ಲಿ ಅಭಿಯಾನ ಶುರುವಾಗಿ ಸುಮಾರು ಇಲ್ಲಿಗೆ 5 ವರ್ಷ ಆಗ್ತಾ ಬಂತು. ಇದು 6ನೇ ವರ್ಷ ನಾವು ಕಾಲಿಡ್ತಾ ಇರುವಂತದ್ದು ಸರ್ ಇದು. ಓಕೆ ಸರ್, ಈಗ ಈ ಒಂದು ಅಭಿಯಾನದ ಅಡಿಯಲ್ಲಿ ತಾವು ಯಾವ್ಯಾವ ಸಸಿಗಳನ್ನ ವಿತರಣೆ ಮಾಡ್ತಾ ಇದೀರಿ ಅಂತ ಹೇಳ್ತೀರಾ? ಸರ್, ಈ ಒಂದು ಕಾವೇರಿ ಕೂಗು ಅಭಿಯಾನದ ಅಡಿಯಲ್ಲಿ ನಾವು ವಿತರಣೆ ಮಾಡ್ತಾ ಇರುವಂತದ್ದು ಮೇಜರ್ ಆಗಿ, ಅಂದ್ರೆ ಪ್ರಮುಖವಾಗಿ ನಾವು ಕಾಡು ಜಾತಿಯ ಸಸಿಗಳನ್ನ ರೈತರ ಜಮೀನಲ್ಲಿ ಹಾಕ್ಸುವಂತದ್ದು ನಮ್ಮ ಮೂಲ ಉದ್ದೇಶ. ಅಂದ್ರೆ ಯಾವ್ಯಾವ ಸಸಿಗಳಪ್ಪ ಅಂತಂದ್ರೆ, ತೇಗ, ಮಹಾಗನಿ, ಬೀಟೆ, ಹೊನ್ನೆ, ಶ್ರೀಗಂಧ, ರಕ್ತಚಂದನ, ಹೆಬ್ಬೇವು, ಮತ್ತೆ ಕರಿಮತಿ, ಅರಿಶಿನ ತೇಗ, ಈ ರೀತಿಯ ಹಲವಾರು ಕಾಡು ಜಾತಿಯ ಸಸಿಗಳನ್ನ ನಾವು ವಿತರಣೆಯನ್ನ ಮಾಡ್ತಾ ಇರುವಂತದ್ದು. ಕೇವಲ 5 ರೂಪಾಯಿನಲ್ಲಿ ನಾವು ವಿತರಣೆಯನ್ನ ಮಾಡ್ತಾ ಇದೀವಿ ರೈತರುಗಳಿಗೆ. ಓಕೆ ಸರ್, ಈಗ ಈ ಒಂದು 9 ಜಿಲ್ಲೆಗಳೇನಿದೆ, ಕಾವೇರಿ ನದಿ ಹರಿಯುವಂತಹ ಜಿಲ್ಲೆಗಳು, ಸರ್, ಸೊ ಅಲ್ಲಿ ನೀವು ಈ ತರ ಒಂದು ಸಸಿಗಳನ್ನ ವಿತರಣೆ ಮಾಡ್ತಾ ಇದ್ದೀರಾ. ಸೊ ಇದರಿಂದ ಏನ್ ಆಗುತ್ತೆ ಅಂತ ಸ್ವಲ್ಪ ತಿಳಿಸ್ಕೊಡ್ತೀರಾ? ಸರ್, ನಾವು ಕಾವೇರಿ ಕೂಗು ಅಭಿಯಾನದಲ್ಲಿ ಸಸಿಗಳನ್ನ ವಿತರಣೆ ಮಾಡುತ್ತಿರುವಂತ ಮೂಲ ಉದ್ದೇಶ ಏನಪ್ಪಾ ಅಂದ್ರೆ, ರೈತರ ಆದಾಯನೂ ಕೂಡ ಹೆಚ್ಚಾಗ್ಬೇಕು. ಇನ್ನೊಂದು, ನಾವು ಕಾವೇರಿ ನದಿ ಏನ್ ಹರಿಯುತ್ತೆ, ಹರಿಯುವಂತ ಸ್ಥಳದಲ್ಲಿ ಹೆಚ್ಚು ಮಳೆ ಬಿದ್ದು ಆ ಪ್ರದೇಶ ಸುಸಮೃದ್ಧಿಯಾಗಿರ್ಬೇಕು ಅನ್ನೋದು ಒಂದು ಕಾನ್ಸೆಪ್ಟ್ ಇಟ್ಕೊಂಡು ರೈತನೂ ಕೂಡ ಅಭಿವೃದ್ಧಿ ಆಗ್ಬೇಕು. ಒಂದು ನಮ್ಮ ಪ್ರದೇಶ ಏನು ಈ ಕಾವೇರಿ ನದಿ ಹರಿಯುವಂತ ಪ್ರದೇಶ ಏನಿದೆ ಅದು ಕೂಡ ಸುಸಮೃದ್ಧಿಯಾಗಿ ಮಳೆ ಬೆಳೆ ಆಗ್ಬೇಕು ಅನ್ನೋ ಉದ್ದೇಶದಿಂದ ನಾವು ಹೆಚ್ಚು ಮರಗಳನ್ನ ರೈತರ ನೆಟ್ಟಾಗ ಮಳೆನೂ ಕೂಡ ಆಗುತ್ತೆ, ರೈತರಿಗೂ ಕೂಡ ಒಂದು ಮರ ಬೇಸಾಯದಿಂದ ಆದಾಯನೂ ಕೂಡ ಬರುತ್ತೆ ಅಂತ ಹೇಳಿ ನಾವು ಈ ಅಭಿಯಾನವನ್ನು ಸ್ಟಾರ್ಟ್ ಮಾಡಿರುವಂತದ್ದು ಸರ್. ಸರ್, ಈಗ ನಾವು ಸಸಿಗಳಲ್ಲಿ ಏನು ವಿಶಾ ಫೌಂಡೇಶನ್ ಕಾವೇರಿ ಕೂಗು ಅಭಿಯಾನದಲ್ಲಿ ವಿತರಣೆ ಮಾಡ್ತಿರೋಂಥ ಸಸಿಗಳ ಬೆಲೆ ಕೇವಲ 5 ರೂಪಾಯಿ ಸರ್. ಇಲ್ಲಿ ದೊರೆಯುವಂತ ಸಸಿಗಳು ನೋಡ್ಬೋದು. ಇದು ರಕ್ತ ಚಂದನ ಅಂತ ಹೇಳಿ ತುಂಬಾ ಹೆಚ್ಚು ಬೆಲೆ ಬಾಳುವಂತ ಮರ ಆಗಿರುತ್ತೆ. ಹಾಗೇನೆ ಇದು ಮಹಾಗನಿ ಅಂತ ಹೇಳಿ ಇದು ಕೂಡ ಹೆಚ್ಚು ಬೆಲೆ ಬಾಳುವಂತ ಮರವಾಗಿರುತ್ತೆ. ಹಾಗೇನೆ ತೇಗ, ನಿಮ್ಗೆಲ್ಲ ಗೊತ್ತಿರೋ ಹಾಗೆ ರೈತರುಗಳಿಗೆ ತೇಗ ಎಷ್ಟು ಬೆಲೆ ಇದೆ, ಹಾಗೆ ನಮ್ಗೆ ಎಷ್ಟು ಕೂಡ ಮನೆಗೂ ಕೂಡ ಎಷ್ಟು ಅನುಕೂಲಕರವಾಗಿದೆ ಅನ್ನೋದು ಕೂಡ ರೈತರಿಗೆ ತಿಳಿದಿದೆ. ಹಾಗೇನೆ ನೋಡ್ಬೋದು, ಇಲ್ಲಿ ಇನ್ನೂ ಹಲವಾರು ಜಾತಿಯ ಸಸಿಗಳನ್ನ ನಾವು ಗಮನಿಸಬಹುದು. ಇದು ಕೂಳಿ ಅಂತ ಹೇಳಿ, ಇದು ಕೂಡ ಒಂದು ಕಾಡು ಜಾತಿಯ ಮರ ಆಗಿರುತ್ತೆ, ಹಾಗೆ ರೈತರಿಗೂ ಕೂಡ ಅನುಕೂಲಕರವಾದಂತಹ ಮರವಾಗಿರುತ್ತೆ. ಹಾಗೇನೆ ನಾವು ಈ ಒಂದು ಸಸಿನ ನೋಡಿದ್ರೆ ಇದು ನಾಟಿ ಬೇವು ಅಂತ ಹೇಳಿ, ನಮ್ಗೆ ಎಷ್ಟು ಅನುಕೂಲಕರ ಆಗಿದೆ ಅಂತ ಹೇಳಿ. ಆಮೇಲೆ ನಾವು ಇದನ್ನ ಒಂದು ಟ್ರೆಡಿಷನಲ್ ಆಗೂ ಕೂಡ ಈ ಒಂದು ಮರವನ್ನ ನಾವು ಕಾಣಬಹುದು, ಬೇವುನ. ಹಾಗೇನೆ ಇಲ್ಲಿ ನೋಡುವಂತದ್ದು ಬೀಟೆ ಅಂತೇಳಿ, ಇದನ್ನ ಇಂಡಿಯನ್ ರೋಸ್ ವುಡ್ ಅಂತ ಹೇಳ್ತೀವಿ. ಇದು ತುಂಬಾ ಹೈ ವ್ಯಾಲ್ಯೂ ಇರುವಂತ ಮರದ ಸಸಿ ಆಗಿರುತ್ತೆ. ಇದು ಬೀಟೆ ಅಂತ ಹೇಳಿ, ಇದು ಕೂಡ ತುಂಬಾ ಬೆಲೆ ಬಾಳುವಂತ ಮರವಾಗಿರ್ತದೆ. ನಾಟಿ ಹಲ್ಸು, ಈ ಒಂದು ಗಿಡನ ನಾವು ಒಂದು ಹಣ್ಣಿನ ಪರ್ಪಸ್ ಆಗು ಬೆಳೆಸಬಹುದು, ಮತ್ತೆ ಟಿಂಬರ್ ಪರ್ಪಸ್ ಆಗು ಕೂಡ ನಾವು ಈ ಒಂದು ಮರವನ್ನ ಬೆಳೀತಾ ಇದೀವಿ. ಹಾಗೇನೆ ಇದು ಜಮುನೇರಳೆ ಅಂತ ಹೇಳಿ,
ಈ ಒಂದು ಮರನು ಕೂಡ ಹಾಗೇನೆ ಒಂದು ಹಣ್ಣಿನ ಪರ್ಪಸ್ ಆಗಿರುತ್ತೆ, ಮತ್ತೆ ಇನ್ನೊಂದು ಬೆಲೆ ಬಾಳುವ ಮರ ಕೂಡ ಆಗಿರುತ್ತೆ. ಹಾಗೇನೆ ಇಲ್ಲಿ ಇನ್ನೂ ಕೆಲವಾರು ಗಿಡಗಳನ್ನ ನಾವು ಕಾಣ್ಬೋದು. ನಮ್ಮ ಕಾವೇರಿ ಕೂಗದಲ್ಲಿ ಇನ್ನೊಂದು ವಿಶೇಷತೆ ಇದೆ ಅಂತಂದ್ರೆ, ಒಂದು ನಮ್ಮ ರೈತರ ಜಮೀನಲ್ಲಿ ಮರ ಬೇಸಾಯದ ಜೊತೆಗೆ ಕೆಲವೊಂದು ಹಣ್ಣಿನ ಜಾತಿಗಳನ್ನು ನಾವು ಬೆಳೆಸ್ಬೇಕು ಅಂತ ಹೇಳಿ ಒಂದೊಂದು 5 ಗಿಡಗಳನ್ನ 10 ಗಿಡಗಳನ್ನ ನಾವು ಹಣ್ಣಿನ ಗಿಡಗಳನ್ನ ಕೊಡ್ತಾ ಇದೀವಿ. ಇಲ್ಲಿ ಕಾಣ್ತಾ ಇರುವಂತದ್ದು ಬೆಟ್ಟದ್ನಲ್ಲಿ ಅಂತ ಹೇಳಿ, ಇದು ಕೂಡ 5 ರೂಪಾಯಿ. ಇದನ್ನ ಹೆಚ್ಚಾಗಿ ಕೇಳಿದ್ರೆ ಕೊಡುವಂತದ್ದಿಲ್ಲ, ಕೇವಲ ಒಂದು 5-10 ಗಿಡಗಳನ್ನ ಮಾತ್ರ ನಾವು ವಿತರಣೆ ಮಾಡುವಂತದ್ದು. ಒಂದು ರೈತರ ಜಮೀನಲ್ಲಿ ಅವರ ಮನೆ ಬಳಕೆಗೆ ಅನುಕೂಲ ಆಗ್ಲಿ ಅಂತ ಹೇಳಿ ನೋಡ್ಬೋದು. ಇದು ಬೆಟ್ಟದ್ನಲ್ಲಿ ಸಸಿ, ಹಾಗೇನೆ ಜಮ್ನೇರಳೆ ಸಸಿ, ಇದು ಕೂಡ ಹಣ್ಣಿನ ಜಾತಿ. ಹಾಗೇನೆ ಇಲ್ಲಿ ನಾವು ಕಾಣ್ಬೋದು ಸೀತಾಫಲ, ಇದನ್ನು ಕೂಡ ವಿತರಣೆ ಮಾಡ್ತೀವಿ. ಅದ್ರ ಜೊತೆಗೆ ಹಲಸು ಟಿಂಬರು ಆಗುತ್ತೆ, ಹಣ್ಣಿನ ಜಾತಿನೂ ಆಗುತ್ತೆ. ಹಾಗಾಗಿ ಇವನು ಕೂಡ ನಾವು 5 ರೂಪಾಯಿನಲ್ಲೇ ವಿತರಣೆ ಮಾಡುವಂಥದ್ದು. ಇದು ಹೆಚ್ಚಿನ ರೀತಿಯಲ್ಲಿ ಕೇಳಿದ್ರೆ ಸಿಗೋಂಥದ್ದಿಲ್ಲ. ಇದೊಂದು 5-10 ಗಿಡಗಳನ್ನ ನಾವು ಸ್ವಂತ ರೈತರಿಗೆ ಮನೆ ಬಳಕೆಗೆ ಮತ್ತೆ ತಿನ್ನೋದಕ್ಕೆ ಅನುಕೂಲ ಆಗ್ಲಿ, ಅವ್ರ ಮನೆ ಬಳಕೆಗೆ ಅನುಕೂಲ ಆಗ್ಲಿ ಅಂತ ಹೇಳಿ ಕೊಡ್ತಾ ಇರೋವಂಥದ್ದು ಸರ್. ತೇಗ, ಇದ್ರ ಬಗ್ಗೆ ನಾವು ತಿಳ್ಕೊಂಡಿದೀವಿ. ಹೆಚ್ಚು ರೈತರಿಗೆ ನಮ್ಗೆ ಚಿರಪರಿಚಯವಾದಂತ ಮರ ಅಂದ್ರೆ ತೇಗ. ಹಾಗೇನೆ ಇದು ಹೊನ್ನೆ ಅಂತ ಹೇಳಿ, ಇದು ಕೂಡ ಒಂದು ಅದ್ಭುತವಾದಂತ ದೊಡ್ಡ ಬೆಲೆ ಬಾಳುವಂತ ಮರವಾಗಿರುತ್ತದೆ. ಇದು ಕೂಡ ಹೆಚ್ಚು ಬೆಲೆ ಬಾಳುವಂತದ್ದು. ಹಾಗೇನೆ ನಮ್ಗೆ ಕೆಲವೊಂದನ್ನ ಇದು ಕೂಡ ಒಂದು ಅರಿಶಿನ ತೇಗ ಅಂತ ಹೇಳಿ, ಈ ಒಂದು ಕೂಡ ಮರ ಬೆಲೆ ಬಾಳುವಂತ ಮರ. ಇದನ್ನು ಕೂಡ ನಾವು ವಿತರಣೆ ಮಾಡ್ತಾ ಇದೀವಿ. ಈ ಏನು ನಾವು ಗಿಡಗಳನ್ನ ಕೊಡ್ತಾ ಇದೀವಿ, ಇಷ್ಟು ಗಿಡಗಳ ಬೆಲೆ ಕೇವಲ 5 ರೂಪಾಯಿ ಮಾತ್ರ. ರೈತರಿಗೆ ಒಂದು ರಿಯಾಯಿತಿ ದರದಲ್ಲಿ ಇಶಾ ಫೌಂಡೇಶನ್ ಕಾವೇರಿ ಕೂಗು ತಂಡದ ವತಿಯಿಂದ ನಾವು ವಿತರಣೆ ಮಾಡ್ತಾ ಇರುವಂತದ್ದು. ಇದಕ್ಕೆ 5 ರೂಪಾಯಿ ಮಾತ್ರ ನಾವು ನಿಗದಿ ಮಾಡಿರುವಂತದ್ದು. ಸರ್, ಈಗ ಎಲ್ಲರಿಗೂ ಏನ್ ಡೌಟ್ ಬರುತ್ತೆ ವಿಡಿಯೋದಲ್ಲಿ ಸರ್, ಇದು ಕೇವಲ ನೀವೇನ್ ಮೆನ್ಷನ್ ಮಾಡಿದ್ರಲ್ಲ ಆ 9 ಜಿಲ್ಲೆಗಳು ಎಷ್ಟೇ ಕೊಡ್ತೀರಾ, ಕರ್ನಾಟಕದಾದ್ಯಂತ ಕೊಡ್ತೀರಾ ಸರ್? ಮೊದಲ ಪ್ರಾಧಾನ್ಯತೆ 9 ಜಿಲ್ಲೆಗಳಿಗೆ. ಅದಾದ ನಂತರ ಕರ್ನಾಟಕದ 31 ಜಿಲ್ಲೆಗಳಿಗೂ ಕೂಡ ನಾವು ಸಸಿಗಳನ್ನ ವಿತರಣೆ ಮಾಡ್ತೀವಿ. ಹಾಗಾಗಿ ಒಂದು ಕೆಲವೊಂದು ವಿತರಣಾ ಇದ್ರಲ್ಲೂ ಕೂಡ ಒಂದೊಂದಿಷ್ಟು ಕಂಡೀಷನ್ಸ್ ನಾವು ಇಟ್ಕೊಂಡಿದೀವಿ. ಏನಪ್ಪಾ ಅಂದ್ರೆ, ರೈತ ಬಂದು ಒಂದು 50-100 ಗಿಡಗಳನ್ನ ಕೇಳಿದ್ರೆ ಅವ್ರದ್ದು ಒಂದಿಷ್ಟು ಮಾಹಿತಿಗಳನ್ನ ತಗೊಂಡು, ರೈತರದ ಮಾಹಿತಿಗಳನ್ನ ತಗೊಂಡು ನಾವು ನೇರವಾಗಿ ಕೊಟ್ಟು ಕಳಿಸ್ತೀವಿ. ಒಂದು 200, 300, 500, 1000 ಈ ತರ ಕೇಳಿದ್ರೆ ನಾವೇನ್ ಮಾಡ್ತೀವಪ್ಪ ಅಂದ್ರೆ, ರೈತರ ಜಮೀನ್ಗೆ ಹೋಗಿ ಒಂದು ಮಣ್ಣಿನ ಗುಣಲಕ್ಷಣಕ್ಕೆ ಯಾವ ಸಸಿ ಹೊಂದಿಕೆ ಆಗುತ್ತೆ ಅದ್ರ ಬಗ್ಗೆ ಅವ್ರಿಗೆ ಮಾರ್ಗದರ್ಶನ ಕೊಟ್ಟು ನಾವು ಸಸಿಗಳನ್ನ ಕೊಡುವಂಥದ್ದು. ಮುಂಚಿತವಾಗಿ ಬಂದ್ರೆ ನಮ್ಗೊಂದು 1000 ಗಿಡಗಳು ಬೇಕು ಅಂತಂದ್ರೆ ನಾವು ಕೊಡುವಂಥದ್ದಿಲ್ಲ. ನಾವು ರೈತರ ಜಮೀನ್ಗೆ ಹೋಗಿ ಅವ್ರಿಗೊಂದಿಷ್ಟು ಮಾರ್ಗದರ್ಶನ ಕೊಟ್ಟು ನಾವು ಆಮೇಲೆ ಸಸಿಗಳನ್ನ ಕೊಡುವಂಥದ್ದು ಸರ್. ಕರ್ನಾಟಕದ ಎಲ್ಲಾ ಜಿಲ್ಲೆಗಳಿಗೂ ಕೂಡ ನಾವು ಸಸಿಗಳನ್ನ ವಿತರಣೆ ಮಾಡ್ತೀವಿ, ಕೇವಲ 5 ರೂಪಾಯಿ ಸರ್. ಓಕೆ ಸರ್, ಈಗ ನಿಮ್ಮ ಹತ್ರ ಯಾವಾಗಲೂ ಸ್ಟಾಕ್ ಇರುತ್ತಾ? ಖಂಡಿತ ಸರ್. ಒಂದು ಜೂನ್ ಇಂದ ಹಿಡಿದು ಅಪ್ ಟು ನವೆಂಬರ್ ತನಕನೂ ಕೂಡ ನಾವು ಸಸಿಗಳನ್ನ ವಿತರಣೆ ಮಾಡ್ತಾನೆ ಇರ್ತೀವಿ. ಯಾಕೆಂದ್ರೆ ಆ ನಂತರ ಮಾಡಿದ್ರೆ ಹೆಚ್ಚು ಬೇಸಿಗೆ ಇರೋದ್ರಿಂದ ಸಸಿಗಳನ್ನ ಉಳಿಸ್ಕೊಳ್ಳೋದು ಕಷ್ಟ ಆಗುತ್ತೆ ಅಂತ ಹೇಳಿ ಆ ಸ್ವಲ್ಪ ಸಮಯದಲ್ಲಿ ಸ್ವಲ್ಪ ಕಡಿಮೆ ಮಾಡಿರ್ತೀವಿ. ಜೂನ್ ಇಂದ ನವೆಂಬರ್ ತನಕ ನಾವು ಎಲ್ಲಾ ಟೈಮಲ್ಲೂ ಕೂಡ ಸಸಿಗಳನ್ನ ವಿತರಣೆ ಮಾಡ್ತೀವಿ ಸರ್. ಓಕೆ ಸರ್, ಈಗ ನಿಮ್ಮ ಹತ್ರ ಸಿಗುವಂತಹ ಸಸಿಗಳನ್ನ ತಗೋಬೇಕಂದ್ರೆ ನಿಮ್ನ ಕಾಂಟ್ಯಾಕ್ಟ್ ಮಾಡೋದು ಹೆಂಗೆ ಸರ್? ಸರ್, ನಮ್ನ ಒಂದು ದೂರವಾಣಿ ಸಂಖ್ಯೆ ಇರುತ್ತೆ ಸರ್. ಕಾವೇರಿ ಕೂಗು ಅಭಿಯಾನದಲ್ಲಿ ಕೆಲವೊಂದು ನಂಬರ್ಗಳನ್ನ ನಾವು ಕೊಡ್ತೀವಿ. ಆ ನಂಬರ್ಗೆ ನೀವು ಕರೆ ಮಾಡಿ ನೀವು ಸಸಿಗಳ ಬಗ್ಗೆ ಎಂಕ್ವೈರಿ ಅಥವಾ ಮಾಹಿತಿಗಳನ್ನ ತಗೋಬಹುದು. ಮೊದಲನೇ ಬಂದು ನನ್ನ ನಂಬರ್ನ ನಾನು ನಿಮ್ಗೆ ಶೇರ್ ಮಾಡೋದಕ್ಕೆ ಇಷ್ಟಪಡ್ತೀನಿ. 8746807879. ಹಾಗೆ ಇನ್ನೊಂದು ನಂಬರು 8925841281. ಈ ಒಂದು ನಂಬರ್ಗೆ ನೀವು ಕರೆ ಮಾಡಿ ನಿಮ್ಮ ಏನು ಡೌಟ್ಸ್ಗಳಿರುತ್ತೆ ಡೌಟ್ಸ್ಗಳನ್ನ ಕ್ಲಿಯರ್ ಮಾಡ್ಕೋಬಹುದು ಸರ್ ನೀವು. ಸರ್, ಇಷ್ಟೊತ್ತು ಮಾಹಿತಿ ತಿಳಿಸ್ಕೊಟ್ಟಿದ್ದಕ್ಕೆ ಧನ್ಯವಾದಗಳು ಸರ್. ಸರ್, ನಮ್ಮ ಒಂದು ಕಾವೇರಿ ಕೂಗು ಅಭಿಯಾನಕ್ಕೆ ನೀವು ಬಂದು ಒಂದು ವಿಷಯಗಳನ್ನ ಹಂಚ್ಕೊಂಡಿದ್ದಕ್ಕೆ ನಿಮ್ಗೂ ಕೂಡ ಧನ್ಯವಾದಗಳನ್ನ ತಿಳಿಸ್ತಾ ಇದ್ದೀವಿ ಸರ್. ನಮಸ್ಕಾರ.